ಪ್ರೇಮಕ್ಕ ಎಸ್ ಎಂ ಕೃಷ್ಣ ಅವರ ನಿಧನದ ಕಾರಣಕ್ಕಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂಥ, ಉಪಮುಖ್ಯಮಂತ್ರಿಯಾಗಿದ್ದಂಥ, ಸಚಿವರಾಗಿದ್ದಂಥ ಹಾಗೂ ರಾಜಕಾರಣದಲ್ಲಿ ಹಲವು ಸ್ಥಾನಗಳನ್ನು ಹೊಂದಿ ತಮ್ಮ ಕರ್ತವ್ಯ ನಿರ್ವಹಣೆ ಮಾಡಿದಂಥ ಎಸ್ ಎಂ ಕೃಷ್ಣ ಅವರ ನಿಧನಕ್ಕಾಗಿ ಈಗ ರಾಜ್ಯ ಸರ್ಕಾರ ನಾಳೆ ಒಂದು ದಿನ ರಜೆಯನ್ನು ಘೋಷಣೆ ಮಾಡಿದೆ. ಎಲ್ಲ ಶಾಲಾ ಕಾಲೇಜುಗಳಿಗೆ ಒಂದು ದಿನ ರಜೆ ಇರುತ್ತೆ. ಅದರ ಜೊತೆಗೆ 3 ದಿನಗಳ ಶೋಕಾಚರಣೆಯನ್ನು ಸಹ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಶೋಕಾಚರಣೆ ಅವಧಿಯಲ್ಲಿ ಸಾರ್ವಜನಿಕ ಮನೋರಂಜನಾ ಕಾರ್ಯಕ್ರಮಗಳು ಇರೋದಿಲ್ಲ. ಜೊತೆಗೆ ಸರ್ಕಾರಿ ಕಟ್ಟಡದಲ್ಲಿ ಅರ್ಧಕ್ಕೆ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಅಂತಕ್ಕಂಥ ಒಂದು ಅಧಿಸೂಚನೆಯನ್ನು ಕರ್ನಾಟಕ ಸರ್ಕಾರ ಹೊರಡಿಸಿದೆ. ಹಾಗಾಗಿ ಯಾವುದೇ ಸಾರ್ವಜನಿಕ ಮನೋರಂಜನೆ ಕಾರ್ಯಕ್ರಮ ಮಾಡೋ ಹಾಗಿಲ್ಲ, ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟಕ್ಕೆ ಹಾರಿಸಬೇಕು. ಈ ಮೂಲಕ ಕರ್ನಾಟಕ ಕಂಡಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿಗೆ ರಾಜ್ಯ ಸರ್ಕಾರ ತನ್ನ ಗೌರವವನ್ನು ಸೂಚಿಸ್ತಾ ಇದೆ. ಇನ್ನು ಮದ್ದೂರಿನ ತಾಲೂಕು ಸೋಮನಹಳ್ಳಿಯಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ಸೇರಿದಂಥ ಒಂದು ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಂತ್ಯ ಸಂಸ್ಕಾರಕ್ಕೆ ಅಲ್ಲಿ ಕರ್ನಾಟಕ ಸರ್ಕಾರದಿಂದ ಸಂಪೂರ್ಣವಾಗಿ ಅವರಿಗೆ ಗೌರವವನ್ನು ಏನು ಕೊಡಬೇಕೋ ಆ ಎಲ್ಲ ಗೌರವವನ್ನು ಕೊಟ್ಟು ಅವರಿಗೆ ಒಂದು ಅಂತ್ಯಕ್ರಿಯೆಗೆ ಒಂದು ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಇಂದಿನಿಂದ 3 ದಿನಗಳ ಕಾಲ ಶೋಕಾಚರಣೆ ನಡೆಯುತ್ತೆ. ಇವತ್ತಿನಿಂದ 3 ದಿನಗಳ ಕಾಲ. ಜೊತೆಗೆ ಬುಧವಾರ ಡಿಸೆಂಬರ್ 11ನೇ ತಾರೀಕು ರಾಜ್ಯಾದ್ಯಂತ ಸರ್ಕಾರಿ ರಜೆ ಇರುತ್ತೆ. ಡಿಸೆಂಬರ್ 10ರಿಂದ ಡಿಸೆಂಬರ್ 12ನೇ ತಾರೀಕಿನವರೆಗೆ ಶೋಕಾಚರಣೆ ಘೋಷಣೆ ಮಾಡಲಾಗಿದೆ. 3 ದಿನಗಳ ಕಾಲ ರಾಜ್ಯ ಸರ್ಕಾರದ ಎಲ್ಲ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಹಾರಿಸಿ ಅಗಲಿದ ನಾಯಕನಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಒಂದು ಅಧಿಸೂಚನೆಯಲ್ಲಿ ಹೇಳಲಾಗಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುವುದು ಅಂತ ಸರ್ಕಾರ ಪ್ರಕಟಣೆಯಲ್ಲಿ ಹೇಳಿದೆ. ಸೋಮನಹಳ್ಳಿಯಲ್ಲಿ ಈ ಕಾರ್ಯ ಆಗುತ್ತೆ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಈ ರಜೆಯನ್ನು ಮತ್ತು ಶೋಕಾಚರಣೆಯನ್ನು ಘೋಷಣೆ ಮಾಡಿದರು. ವಿಧಾನಸಭೆ ಅಧಿವೇಶನ, ಚಳಿಗಾಲದ ಅಧಿವೇಶನ ಬೆಳಗಾಂನಲ್ಲೇ ನಡೀತಾ ಇದೆ. ಆದರೆ ಬೆಳಗಾಂನಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಿದವರು ಸಹ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಅನುಕೂಲ ಆಗೋ ರೀತಿಯಲ್ಲಿ ಬುಧವಾರದ ದಿನ ವಿಧಾನಸಭೆ ಅಧಿವೇಶನಕ್ಕೂ ಸಹ ರಜೆ ಘೋಷಣೆ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೆಯೋದಿಲ್ಲ ಬುಧವಾರ. ಆವತ್ತಿನ ದಿನ ರಜೆ ಘೋಷಣೆ. ಸದನ ಸಮಿತಿ ಈ ಸಭೆ ಸೇರಿ ಈ ತೀರ್ಮಾನವನ್ನು ಕೈಗೊಂಡಿದೆ. ಸದನವೂ ಸಹ ನಡೆಯೋದಿಲ್ಲ. ಎಲ್ಲ ಶಾಸಕರು, ಎಲ್ಲ ಸಂಸದರು ಎಲ್ಲರೂ ಸಹ ಬಂದು ಭಾಗವಹಿಸಲು ಅನುಕೂಲವಾಗುವ ನಿಟ್ಟಿನಲ್ಲಿ 11ನೇ ತಾರೀಕು ಬುಧವಾರ ಅಲ್ಲಿ ಸದನ ನಡೆಯೋದಿಲ್ಲ. ಸದನಕ್ಕೂ ಸಹ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ಎಲ್ಲ ಶಾಲಾ ಕಾಲೇಜುಗಳಿಗೂ ಸಹ ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ. ಬುಧವಾರ ದಿನ ಸರ್ಕಾರಿ ರಜೆ ಇರುತ್ತೆ. ಶೋಕಾಚರಣೆ, ಅರ್ಧ ಭಾಗಕ್ಕೆ ರಾಷ್ಟ್ರಧ್ವಜ ಹಾರುತ್ತೆ. ಇಂದಿನಿಂದ 3 ದಿನಗಳ ಕಾಲ 10, 11, 12 ಈ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಘೋಷಣೆ ಮಾಡಲಾಗಿದೆ.
ಧೇ ನಾ ಧೇ ನಾ ಆ